ಬೆಳಿಗ್ಗೆ ಅವ್ರು ಹೋಗಿದ್ದು 10:10ವರೆಗೆ ಹೋಗಿದ್ದಾರೆ. ಅವರು 10ವರೆಗೆ ಹೋಗಿ ದೇವಸ್ಥಾನದಿಂದ ವಾಪಸ್ ಬಂದಿದ್ದ 10:30 11 ಗಂಟೆಗೆ ಇಲ್ಲಿ ಆಳದಮ್ಮ ದೇವಸ್ಥಾನ ಹತ್ರ ಇದ್ದಾರೆ. ಅಲ್ಲಿಂದ ಬಂದರು ಅವರು ಅನ್ವರ್ ಕಾಲೋನಿಗೆ ಹೋಗಿದ್ದಾರೆ. ಅಷ್ಟು ಬಿಟ್ಟರೆ ನನಗೆ ಬಾಕಿದ್ದು ಏನು ಅನ್ನೋದು ಅದ್ರ ಬಗ್ಗೆ ಗೊತ್ತಿಲ್ಲ. ಅವ್ರಿಗೆ ಯಾರೋ ಈಗ ಹಿಂದ್ಗಡೆಯಿಂದ ಕಾರ್ನೇ ಬಂದು ಮಚ್ಚಿನಲ್ಲೇ ಯಾರೋ ಹೊಡೆದಿದ್ದಾರೆ ಅಂತ ಹೇಳಿ ನಾನು ಇನ್ನೂ ಮನೆಯಿಂದ ಈಗ ಬರ್ತಾ ಇದ್ದೀನಿ. ಏನೋ ಅದು ಡೀಟೇಲ್ ನನಗೇನು ಅನ್ನೋದು ಅದು ಗೊತ್ತಿಲ್ಲ ಸರ್. ಮಗ ಇಲ್ಲಿ ಬಣೇರಳೆಗೆ ಸುಮಾರು 25 ಎಮ್ಮೆ ಕಟ್ಕೊಂಡಿದ್ದಾರೆ. ನಾವು 50 ವರ್ಷದಿಂದ ನಾನು ಎಮ್ಮೆ ಕಟ್ಟಿದ್ದೆ, 25-30. ಇದು ಒಂದು ಸ್ವಲ್ಪ ದಿವಸ ಮಧ್ಯದಲ್ಲಿ ಬಿಟ್ಟೆ. ಅಕ್ಕಪಕ್ಕದಲ್ಲಿ ಸ್ವಲ್ಪ ತೊಂದರೆ ಇತ್ತು, ಧರ್ಮಪ್ಪ ಇರ್ಬೇಕಾದ್ರೆ ನನಗೆ ಆಲ್ಟ್ ಪ್ರಾಬ್ಲಮ್ ಆಗುತ್ತೆ, ಆಲ್ಟ್ ಇದಾಗುತ್ತೆ ಅಂತ ಹಿಂದೆ ಹುಲ್ಲಿನ ಬೆಂಕಿ ಹಾಕಿದ್ರು. ಬೆಂಕಿ ಹಾಕಿದ ಮೇಲೆ ಅವರು ಕೇಸ್ ನಡೀತು ಎಲ್ಲಿ ತಹಸೀಲ್ದಾರ್ ಕೋರ್ಟ್ನಲ್ಲಿ. ಅವಾಗ ಅಪ್ಪಾಜಿ ಗೌಡರು ಒಂದು ಗಾಡಿ ಹುಲ್ ಕೊಟ್ಟಿದ್ರು. ಅಲ್ಲಿ ಮತ್ತು ನಮ್ಮ ತಂದೆ ಹುಷಾರಿಲ್ಲ ಅಂತೇಳಿ ಮಧ್ಯದಲ್ಲಿ ತೆಗೆದ್ರು. ನಾನು ಒಂದು 30 ಎಮ್ಮೆ ಕಟ್ಟಿದ್ದೆ, ಅಣ್ಣ ತಮ್ಮ ಸೇರಿ. ಮತ್ತೀಗ ಒಂದು 10-12 ವರ್ಷದಿಂದ ಮತ್ತು ನಮ್ಮ ಹುಡುಗ ಕಟ್ತ. ಅವು ಕಾಸ್ಟ್ಲಿ ರೇಟಿನ ಗುಜರಾತ್ ಹರಿಯಾಣದಿಂದ ತಮ್ಮನ್ನು ಕಟ್ಟಿದ್ವಿ. ಈಗ ಅದು ಫಾರ್ಮಲ್ಲಿ ಒಂದು 30 ಎಮ್ಮೆ ಇದ್ದಾವೆ. ಈ ಮನೆಯಲ್ಲಿ ಒಂದು 10 ಎಮ್ಮೆ ಕಟ್ಟಿದ್ವಿ. ಹಾಲಿನ ವ್ಯಾಪಾರ ಮಾಡ್ತೇವೆ ಡೈಲಿ. ಇದು ನಾ ಸಮಸ್ಯೆ ಏನು ನನಗೆ ಗೊತ್ತಿಲ್ಲ. ನನಗೆ ಇನ್ನು ಅದರ ಬಗೆಗೆ ಅದೆಲ್ಲ ನನಗೇನು ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ಅದು ಇನ್ಮೇಲೆ ಗೊತ್ತಾಗತ್ತದು ಏನು ಅನ್ನೋದು. ನನಗೆ ಈಗ ಬಂದೀನಿ. ಅಲ್ಲ, ಹಳೆ ಬೇಸಾಯ ಏನು ನನಗೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನನಗೆ ಎಮ್ಮೆ ಹಾಲಿನ ಬಿಟ್ಟು ಏನು ಗೊತ್ತಿಲ್ಲ ನನಗೆ. ಅದು ಈಗ ಅವನು ಹೊರಗಡೆ ಬಂದಮೇಲೆ ನಮಗೆ ಗೊತ್ತಾಗುತ್ತೆ. ಅವನು ದೇವ್ರಿಗೆ ಹೋಗ್ತಿರೋ ಅವರು. ದೇವ್ರ ಮೇಲೆ ಯಾವಾಗಲೂ ಅವನು ಪೂಜೆ ಮಾಡೋದೆಲ್ಲ ಹೊರಗೆ ಹೋಗ್ತಿರ್ಲಿಲ್ಲ. ಅವನು ಇವತ್ತು ಸೋಮವಾರ ಬೆಳಗ್ಲಿಗೆ ಹೋಗಿ ಬರೋದು. ಅವನು ಬೆಳಗ್ಲಿಗೆ ದೇವಸ್ಥಾನಕ್ಕೆ. ಇಲ್ಲ 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 ಇಲ್ಲ. ಹಾಂ ಹಾಂ. ನಮ್ಮ ಹೆಸರು ಮೃತ್ಯುಂಜಯ ಅಂತೇಳಿ. ಬೆಳಿಗ್ಗೆ ಅವ್ರು ಹೋಗಿದ್ದು 10:10ವರೆಗೆ ಹೋಗಿದ್ದಾರೆ. ಅವರು 10ವರೆಗೆ ಹೋಗಿ ದೇವಸ್ಥಾನದಿಂದ ವಾಪಸ್ ಬಂದಿದ್ದ 10:30 11 ಗಂಟೆಗೆ ಇಲ್ಲಿ ಆಳದಮ್ಮ ದೇವಸ್ಥಾನ ಹತ್ರ ಇದ್ದಾರೆ. ಅಲ್ಲಿಂದ ಬಂದರು ಅವರು ಅನ್ವರ್ ಕಾಲೋನಿಗೆ ಹೋಗಿದ್ದಾರೆ. ಅಷ್ಟು ಬಿಟ್ಟರೆ ನನಗೆ ಬಾಕಿದ್ದು ಏನು ಅನ್ನೋದು ಅದ್ರ ಬಗ್ಗೆ ಗೊತ್ತಿಲ್ಲ. ಅವ್ರಿಗೆ ಯಾರೋ ಈಗ ಹಿಂದ್ಗಡೆಯಿಂದ ಕಾರ್ನೇ ಬಂದು ಮಚ್ಚಿನಲ್ಲೇ ಯಾರೋ ಹೊಡೆದಿದ್ದಾರೆ ಅಂತ ಹೇಳಿ ನಾನು ಇನ್ನೂ ಮನೆಯಿಂದ ಈಗ ಬರ್ತಾ ಇದ್ದೀನಿ. ಏನೋ ಅದು ಡೀಟೇಲ್ ನನಗೇನು ಅನ್ನೋದು ಅದು ಗೊತ್ತಿಲ್ಲ ಸರ್. ಮಗ ಇಲ್ಲಿ ಬಣೇರಳೆಗೆ ಸುಮಾರು 25 ಎಮ್ಮೆ ಕಟ್ಕೊಂಡಿದ್ದಾರೆ. ನಾವು 50 ವರ್ಷದಿಂದ ನಾನು ಎಮ್ಮೆ ಕಟ್ಟಿದ್ದೆ, 25-30. ಇದು ಒಂದು ಸ್ವಲ್ಪ ದಿವಸ ಮಧ್ಯದಲ್ಲಿ ಬಿಟ್ಟೆ. ಅಕ್ಕಪಕ್ಕದಲ್ಲಿ ಸ್ವಲ್ಪ ತೊಂದರೆ ಇತ್ತು, ಧರ್ಮಪ್ಪ ಇರ್ಬೇಕಾದ್ರೆ ನನಗೆ ಆಲ್ಟ್ ಪ್ರಾಬ್ಲಮ್ ಆಗುತ್ತೆ, ಆಲ್ಟ್ ಇದಾಗುತ್ತೆ ಅಂತ ಹಿಂದೆ ಹುಲ್ಲಿನ ಬೆಂಕಿ ಹಾಕಿದ್ರು. ಬೆಂಕಿ ಹಾಕಿದ ಮೇಲೆ ಅವರು ಕೇಸ್ ನಡೀತು ಎಲ್ಲಿ ತಹಸೀಲ್ದಾರ್ ಕೋರ್ಟ್ನಲ್ಲಿ. ಅವಾಗ ಅಪ್ಪಾಜಿ ಗೌಡರು ಒಂದು ಗಾಡಿ ಹುಲ್ ಕೊಟ್ಟಿದ್ರು. ಅಲ್ಲಿ ಮತ್ತು ನಮ್ಮ ತಂದೆ ಹುಷಾರಿಲ್ಲ ಅಂತೇಳಿ ಮಧ್ಯದಲ್ಲಿ ತೆಗೆದ್ರು. ನಾನು ಒಂದು 30 ಎಮ್ಮೆ ಕಟ್ಟಿದ್ದೆ, ಅಣ್ಣ ತಮ್ಮ ಸೇರಿ. ಮತ್ತೀಗ ಒಂದು 10-12 ವರ್ಷದಿಂದ ಮತ್ತು ನಮ್ಮ ಹುಡುಗ ಕಟ್ತ. ಅವು ಕಾಸ್ಟ್ಲಿ ರೇಟಿನ ಗುಜರಾತ್ ಹರಿಯಾಣದಿಂದ ತಮ್ಮನ್ನು ಕಟ್ಟಿದ್ವಿ. ಈಗ ಅದು ಫಾರ್ಮಲ್ಲಿ ಒಂದು 30 ಎಮ್ಮೆ ಇದ್ದಾವೆ. ಈ ಮನೆಯಲ್ಲಿ ಒಂದು 10 ಎಮ್ಮೆ ಕಟ್ಟಿದ್ವಿ. ಹಾಲಿನ ವ್ಯಾಪಾರ ಮಾಡ್ತೇವೆ ಡೈಲಿ. ಇದು ನಾ ಸಮಸ್ಯೆ ಏನು ನನಗೆ ಗೊತ್ತಿಲ್ಲ. ನನಗೆ ಇನ್ನು ಅದರ ಬಗೆಗೆ ಅದೆಲ್ಲ ನನಗೇನು ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ಅದು ಇನ್ಮೇಲೆ ಗೊತ್ತಾಗತ್ತದು ಏನು ಅನ್ನೋದು. ನನಗೆ ಈಗ ಬಂದೀನಿ. ಅಲ್ಲ, ಹಳೆ ಬೇಸಾಯ ಏನು ನನಗೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನನಗೆ ಎಮ್ಮೆ ಹಾಲಿನ ಬಿಟ್ಟು ಏನು ಗೊತ್ತಿಲ್ಲ ನನಗೆ. ಅದು ಈಗ ಅವನು ಹೊರಗಡೆ ಬಂದಮೇಲೆ ನಮಗೆ ಗೊತ್ತಾಗುತ್ತೆ. ಅವನು ದೇವ್ರಿಗೆ ಹೋಗ್ತಿರೋ ಅವರು. ದೇವ್ರ ಮೇಲೆ ಯಾವಾಗಲೂ ಅವನು ಪೂಜೆ ಮಾಡೋದೆಲ್ಲ ಹೊರಗೆ ಹೋಗ್ತಿರ್ಲಿಲ್ಲ. ಅವನು ಇವತ್ತು ಸೋಮವಾರ ಬೆಳಗ್ಲಿಗೆ ಹೋಗಿ ಬರೋದು. ಅವನು ಬೆಳಗ್ಲಿಗೆ ದೇವಸ್ಥಾನಕ್ಕೆ. ಇಲ್ಲ 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 ಇಲ್ಲ. ಹಾಂ ಹಾಂ. ನಮ್ಮ ಹೆಸರು ಮೃತ್ಯುಂಜಯ ಅಂತೇಳಿ.